50 ವರ್ಷಗಳ ಹಿಂದೆ ಕೇವಲ ಇಬ್ಬರು ವ್ಯಕ್ತಿಗಳಾಗಿ ಆರಂಭವಾದ ಪಯಣ ಇಂದು ದೊಡ್ಡ ಕುಟುಂಬವಾಗಿ ಅನೇಕ ನೆನಪುಗಳೊಂದಿಗೆ ಮುಂದುವರೆದಿದೆ. ಜೀವನದ ಏಳು ಬೀಳುಗಳೊಂದಿಗೆ, ನೋವು ನಲಿವುಗಳೊಂದಿಗೆ ಜೊತೆಗೆ ಹೆಜ್ಜೆ ಹಾಕಿದ 50 ವರ್ಷಗಳ ಸಾರ್ಥಕ ಪಯಣ ನಮ್ಮೆಲ್ಲರಿಗೂ ಮಾದರಿ ಹಾಗೂ ಅನುಕರಣೀಯ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂಬ ಆಶಯ ನಮ್ಮದು. ಈ ಹಿರಿಯ ದಂಪತಿಗಳ ಕುರಿತು ಅವರ ಸಹೋದರ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದಿಡಲಿದ್ದಾರೆ. ಈ ಸಂಭ್ರಮ, ಸುವರ್ಣ ಸಂಭ್ರಮ, ಈ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ಮತ್ತು ಹಾಜರಾಗಿ ಎಲ್ಲ ನಮ್ಮ ಕುಟುಂಬಸ್ಥರು, ಹಿತೈಷಿಗಳು, ಪ್ರೀತಿ ಪಾತ್ರರು, ಸ್ನೇಹಿತರು, ನಮ್ಮೊಂದಿಗೆ ಬಂದು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಂತೋಷ ಪಡುತ್ತಿರುವವರು, ಇವರನ್ನೆಲ್ಲರನ್ನು ಈ ಕೋಚೋಡಿ ಮಂಜಲಾಡಿ ಕುಟುಂಬದ ಪರವಾಗಿ ನಾನು ಇನ್ನೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ಮೊದಲೇ ಶ್ರೀಮತಿ ಉಮಾವತಿ ಮತ್ತು ನಮ್ಮ ಕುಟುಂಬದಲ್ಲಿ ಹಿರಿಯರಾದವರು, ನನಗೆ ಸ್ವತಃ ನಮ್ಮ ಒಂದು ಅಣ್ಣನಾಗಿ ಅಲ್ಲ ಅಣ್ಣ, ನಮ್ಮ ಚಿಕ್ಕಪ್ಪ ಮಗ ಅಣ್ಣನಾಗಿ ನಾನು ಚಿಕ್ಕದಿಂದಲೂ ಅವನೊಟ್ಟಿಗೆ ಬಂದು ಓಡಾಡಿದ್ದವನು. ನನಗೆ ತುಂಬ ಸಂತೋಷ ಆಗ್ತದೆ ಈ 50 ವರ್ಷ ಸಂಭ್ರಮ. 50 ವಿವಾಹವಾಗಿ ಮೇ 6, 1976. ಯಾಕಂದರೆ ಮೊದಲನೇ ಮಾಡ್ತಾ ಇರೋದೇನೆಂದರೆ ನಮ್ಮ ಹುಡುಗ ಕೇಶವ ಅವನು ವಿದೇಶಕ್ಕೆ ಹೋಗ್ತಾ ಇದ್ದಾನೆ ಅಂತೇಳಿ ಅದನ್ನು ಪ್ರೀಪೋನು ಹಿಂದಕ್ಕೆ ತಂದು 50 ವರ್ಷ ಅಂತ ನಾವು ಇದು ಆಚರಿಸ್ತಾ ಇರೋದು. ಯಾಕೆಂದರೆ 50 ವರ್ಷದ ಒಂದು ವಿವಾಹವಾಗಿ 50 ವರ್ಷ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತೇವೆ ನಾವು. ಹಾಗೆ ಆಚರಿಸಿದ್ದೀವಿ, ಇಲ್ಲಿ ತನಕ ಇಲ್ಲ. ಇದು ಒಂದು ಹೊಸತಾಗಿ, ಒಂದು ಮಾದರಿಯಾಗಿ, ಒಂದು ಮಾರ್ಗದರ್ಶಕವಾಗಿ ನಾವು ಇಲ್ಲಿ ಆಚರಿಸಿರುವುದು ನಮಗೆ ತುಂಬ ಸಂತೋಷ ಕೊಡ್ತದೆ. ಯಾಕೆಂದರೆ ನಿಮಗೆ ನಾನು ಇಂಗ್ಲೀಷ್ನಲ್ಲಿ ಹೇಳಿದರೆ ಆಗೋದಿಲ್ಲ, ಆದರೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಳದಿದ್ದರೆ ಅದರ ರುಚಿ ಇರುವುದಿಲ್ಲ. ಗ್ರೆಷಮ್ಸ್ ಅಂತ ಹೇಳ್ತಾರೆ, ಗ್ರೆಷಮ್ಸ್ ಲಾ ಅಂತ ಒಂದು ಇಕನಾಮಿಕ್ಸ್ನಲ್ಲಿ ಇದೆ, ಅರ್ಥಶಾಸ್ತ್ರದಲ್ಲಿ. ಅವ್ರು ಏನು ಹೇಳ್ತಾರೆ ಅಂದರೆ, ವೆನ್ ನ್ಯೂ ಕಾಯಿನ್ಸ್ ಕಮ್ಸ್ ಇನ್ ಟು ಸರ್ಕ್ಯುಲೇಷನ್, ಓಲ್ಡ್ ಕಾಯಿನ್ಸ್ ಗೋಸ್ ಔಟ್ ಆಫ್ ಸರ್ಕ್ಯುಲೇಷನ್ ಅಂತ. ಹೊಸ ನಾಣ್ಯಗಳು ಚಲಾವಣೆಗೆ ಬಂದಾಗ ಹಳೆ ನಾಣ್ಯಗಳು ಚಲಾವಣೆಯಿಂದ ಹೊರಗೆ ಹೋಗ್ತವೆ ಅಂತ. ವಿಷಯ ಅದು ನಮಗೆ ಬೇಜಾರು ತರಬಹುದು, ಆದರೆ ಹಾಗೆಲ್ಲ ಅದು ಹಳೆ ನಾಣ್ಯಗಳನ್ನು ಜನ ಇಷ್ಟಪಡದೇ ಇರಬಹುದು. ಹೊಸ ಜ್ಞಾನಗಳ ಬಗ್ಗೆ ಅದು ಚಲಾವಣೆಯಲ್ಲಿ ಇರುವುದನ್ನು ಹೇಗೆ ಅಂದರೆ ಅದು ಯಾವುದು ಚಲಾವಣೆಯಲ್ಲಿ ಇರ್ತದೆ ಅದನ್ನು ಜನ ಇಟ್ಕೊಳ್ತಾರೆ. ಆದರೆ ನಾವೊಂದು ವಿಷಯದಲ್ಲಿ ಏನಂದರೆ, ಈ ಹಳೆ ನಾಣ್ಯಕ್ಕೆ ಒಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಇರ್ತದೆ. ಅಂದರೆ ಒಂದು ಧಾತುವಿನ ಬೆಲೆ, ಅದಕ್ಕೊಂದು ಮೂಲ ಬೆಲೆ ಇರ್ತದೆ. ಈಗ 50 ವರ್ಷದ್ದು ಒಂದು ರೂಪಾಯಿ ಕಾಯಿನ್, ಒಂದು ನಾಣ್ಯ, ಅದು ಬೆಳ್ಳಿದಾಗಿರ್ತದೆ, ಅದು ಚಲಾವಣೆಯಲ್ಲಿ ಇಲ್ಲದಿರಬಹುದು. ಆದರೆ ಅದರ ಈಗಿನ 1 ರೂಪಾಯಿ ಅದದ್ದು 100 ಪಾಲು ಅದಕ್ಕೆ ಬೆಲೆ ಇರ್ತದೆ. ಹಾಗೆ ನಾವು ನಮ್ಮ ಹಿರಿಯರು ಅವರಿಗೆ ಅದು ಹಳೆಯದು ಆಗಿದೆ ಅಂತೇಳಿ ನಾವು ಯಾರು ಇದು ಮಾಡುವಂತೆ ನಮಗೆ ಅದು ಹುಮ್ಮಸ್ಸು ಕೊಡ್ತದೆ. ಅವರು ಯಾಕೆಂದರೆ ಅವರು ಇಷ್ಟು ಸಮಯ ಈ 50 ವರ್ಷ ಹೇಗೆ ಹೇಗಾಡಿ ಬದುಕಿದ್ದಾರೆ. ಯಾಕೆಂದರೆ ನಮ್ಮ ಉಮಾಕ್ಕನವರು, ನಾನು ಇವತ್ತಲ್ಲ ಅವರನ್ನು 76ನೇ ಇಸವಿಯಿಂದ ನೋಡ್ತಾ ಇದ್ದೇನೆ. ಕ್ಷಮಯ ಧರಿತ್ರಿ ಅಂತ, ಎಂಥ ಕಷ್ಟಗಳೇ ಬರಲಿ, ಜವಾಬ್ದಾರಿಗಳೇ ಬರಲಿ, ನೋವು ಇರಲಿ, ಅವರಲ್ಲಿ ಅದನ್ನು ಸಹಿಸಿಕೊಂಡು, ಮತ್ತೊಬ್ಬರು ನೋವು ಮಾಡಿದ್ರು ಅದನ್ನು ಸಹಿಸಿಕೊಂಡು ಅವರನ್ನು ಕ್ಷಮಿಸುವ ಗುಣ ಅವರಲ್ಲಿ ಇದೆ. ಇದು ನಾನು ಇವತ್ತಿನ ಹೊಗಳಿಕೆ ಅಲ್ಲ, ಇದು ಮುಖಸ್ತುತಿನಲ್ಲ. ಇಟ್ ಈಸ್ ಎ ಫ್ಯಾಕ್ಟ್. ಎ ಫ್ಯಾಕ್ಟ್ ಈಸ್ ಎ ಫ್ಯಾಕ್ಟ್ ಈಸ್ ಎ ಫ್ಯಾಕ್ಟ್ ಫಾರ್ ಆಲ್ ದ ಟೈಮ್. ಒಂದು ನಿಜ, ಅದು ಯಾವಾಗಲೂ ನಿಜವಾಗಿರ್ತದೆ. ಮತ್ತೆ ನಮ್ಮ ಅಣ್ಣ, ಅವನು ಯಾವಾಗಲೂ ಅವನು ನೊಂದುಕೊಂಡದ್ದು ನಾನು ನೋಡಲಿಲ್ಲ, ನೊಂದುಕೊಂಡೆ ಅವನು ತೋರಿಸ್ಕೊಳ್ಳೋದಿಲ್ಲ, ಸಂತೋಷವಾಗಿರ್ತಾನೆ, ನಮ್ಮನ್ನು ಸಂತೋಷವಾಗಿ ಇಟ್ಟಿದ್ದಾನೆ. ನಮಗೆ ಕೆಲವೊಮ್ಮೆ ಇವನೇನಪ್ಪ ಹೀಗೆ
ಹಾಸ್ಯಗಾರನಾಗಿ ಮಾಡ್ತಾನೆ ಅಂತ ಅಲ್ಲ, ಅವನು ಒಂದು ಜೀವನೋತ್ಸವವನ್ನು ಕೊಡ್ತಾನೆ. ಒಂದು ಹಾಸ್ಯ ಮಾಡಿದ್ರು ಅದು ಅದರಲ್ಲಿ ನಮಗೊಂದು ಜೀವನೋತ್ಸವ, ನಮ್ಮನ್ನ ಕಷ್ಟಗಳನ್ನು ಅವನು ಮರೆತು ಬಿಡ್ತಾನೆ, ಮರಿಸ್ತಾನೆ. ಹೀಗಿರುವಾಗ ಇಂಥ ಒಂದು ಸಂದರ್ಭಗಳು, ಯಾಕೆಂದ್ರೆ ನಾವು ತುಂಬಾ ಕಡೆ ನೋಡಿದ್ದೇವೆ, ಇದೊಂದು ಮಾದರಿ ಅಂತ. ಯಾಕೆ ಅಂದ್ರೆ ಹೇಳಿದ್ರೆ ತುಂಬಾ, ನಾನು ಇಲ್ಲಿ ಹೇಳ್ಬಾರ್ದು, ಅದು ಹೇಳುವಂಥದ್ದಲ್ಲ, ಅದು ನಾನು ಒಬ್ಬರನ್ನು ನೋಡಿಕೊಂಡು ಬಂದೆ. ಅವ್ರು 5 ಕೋಟಿ ಆಸ್ತಿ ಇಟ್ಟಿದ್ರು. ಅವರಿಗೆ ಮನೆಯಲ್ಲಿ ಯಾರೂ ನೋಡ್ಕೊಳ್ಳೋದಿಲ್ಲ, ಅವರಾಗೆ ಹೊರಟು ಹೋಗಿ ಪೆನ್ಷನ್ ಎಲ್ಲ ಬರ್ತದೆ, ಅವ್ರನ್ನ ಆಶ್ರಮದಲ್ಲಿ ಸೇರಿದ್ದಾರೆ. ಅಂತ ಒಂದು ಪರಿಸ್ಥಿತಿ ಇದ್ದು ನಮ್ಮ ಹುಡುಗರು ಈಗಿನವರು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಅವರ ಮಕ್ಕಳನ್ನು ಶ್ಲಾಘಿಸ್ಬೇಕು, ಹೊಗಳ್ಬೇಕು. ಯಾಕಂದ್ರೆ ಆ ಮಕ್ಕಳಿಗೆ ಅಂತ ಒಂದು ಒಳ್ಳೆ ಬುದ್ಧಿ, ನಾವು ನಮ್ಮ ತಂದೆ ತಾಯಿಗಳನ್ನು ಸಂತೋಷವಾಗಿ ಇಟ್ಕೊಳ್ಬೇಕು ಅಂತ ಒಂದು ಯೋಚನೆ ಬಂದಿದೆ ಅಲ್ಲ, ಅದು ಚಿಕ್ಕ ವಿಷಯವಲ್ಲ. ತುಂಬಾ ಅಂತವರು 50 ವರ್ಷ ಮದುವೆ ಆಗಿ ಒಟ್ಟಿಗೆ ಇರೋದು, ಅದು ಒಂದು ಯೋಗಾನುಯೋಗ ಅಂತ ನಾವು ತಿಳ್ಕೊಳ್ಬೇಕು. ಅಂತರಲ್ಲಿ ಅವರಿಗೆ ದೇವರ ಅನುಗ್ರಹ ಇದೆ. ಈ ಅನುಗ್ರಹ ಹೀಗೆ ಮುಂದುವರಿಲಿ ಅಂತ ನನ್ನ ಪ್ರಾರ್ಥನೆ, ನಿಮ್ಮೆಲ್ಲರ ಪ್ರಾರ್ಥನೆ ಆಗಿರ್ಲಿ ಅಂತೇಳಿ ನಮ್ಮ ಇಂಥ ಒಂದು ಸಂಕ್ರಮಣ ಕಾಲ ನಾವು ಹೇಳ್ತೇವೆ. ಸುವರ್ಣ ಅರ್ಧ ಶತಮಾನವನ್ನು ಅವರು ಮದುವೆಯಾಗಿ ಒಟ್ಟಿಗೆ ಕಳೆದಿದ್ದಾರೆ. ಅವರು ಅಲ್ಲಿ ಎಂಥದ್ದು ಒಂದು ಅನ್ಯಥಾ ಭಾವನೆ ಅವರಲ್ಲಿ ಇರ್ಲಿಕ್ಕೂ ಸಾಧ್ಯನೂ ಇಲ್ಲ. ಆ ತರ ಒಂದು ಹೊಂದಾಣಿಕೆ ಆಗಿ ಬದುಕಿದವರು ಅವರು. ಹೀಗಿರುವಾಗ ಇದು ಒಂದು ಮಾದರಿಯ ನಾನು ಹೇಳ್ತೇನೆ. ನಮ್ಮವರು ಇಂಥದನ್ನು ಆಚರಿಸಿದ್ರೆ ಮಾತ್ರ ಅದು ಒಂದು ತಿಳುವಳಿಕೆ, ಮಕ್ಕಳಿಗೆ ಒಂದು ಪಾಠ ಮಾಡಿದಾಗ. ಇಲ್ಲದಿದ್ರೆ ಒಂದು ಇಂಥದ್ದೆಲ್ಲ ಹೋದ್ರೆ ಒಂದು ಅನಾಗರಿಕ ಸಮಾಜ ಉಂಟಾಗ್ತದೆ. ಯಾಕಂದ್ರೆ ಆ ಮನೆ ಅದು ಮನೆಯಾಗಿರುವುದಿಲ್ಲ, ಯಾರ್ದೋ ಮಾತಾಡ್ಕೊಂಡು ಯಾರಿಗೋ ಬೈಕೊಂಡು ದಿನ ಕಳೆಯೋರು ಇರ್ತದೆ. ಆ ಮನೆಗೆ ಭವಿಷ್ಯನೂ ಇರುವುದಿಲ್ಲ. ಇಂಥ ಒಂದು ಒಳ್ಳೆ ಇದನ್ನು ಮಾಡಿದ್ದಾರೆ. ಮಕ್ಕಳು ಇದನ್ನೆಲ್ಲ ತಿಳ್ಕೊಳ್ಬೇಕು. ಇದೊಂದು ಪಾಠ, ಏನೋ ಊಟ ತಿಂಡಿ ಎಲ್ಲ ಖುಷಿ ಮಾಡ್ಕೊಳ್ಳೋದಲ್ಲ. ಇಂಥದ್ದೊಂದು ಮಾಡಿದರೆ ನಾವು ಇದನ್ನು ಮುಂದಿನ ಪೀಳಿಗೆಗೆ ನಾವು ತಗೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ಭಾವನೆ ಎಲ್ಲರಲ್ಲೂ ಇರಬೇಕು ಅಂತ ಒಂದು ಭಾವನೆಗಳಿಗೆ ಒಂದು ನಾಂದಿ ಹಾಡಿದ್ದಾರೆ ನಮ್ಮ ಅಣ್ಣನ ಮಕ್ಕಳು. ಹೀಗಿರುವಾಗ ಅವರು ಇನ್ನು 50 ಸಂಭ್ರಮ ಮಾಡ್ತಾ ಇದ್ದಾರೆ. ಅದು 60ನೇ ಸಂಭ್ರಮ ಆಗಲಿ, ವಜ್ರ ಮಹೋತ್ಸವ ಆಗಲಿ, ಶತಮಾನ ಉತ್ಸವ ಆಗಲಿ ಅಂತೇಳಿ ಹಾರೈಸ್ತಾ, ಅವರಿಗೆ ನಮ್ಮ ಗ್ರಾಮ ದೇವರಾದ ಉಮಾಮಹೇಶ್ವರ, ನಮ್ಮ ಗ್ರಾಮ ದೈವಗಳಾದ ಮಲರಾಯ ಉಳ್ಳಾಲ್ತಿ ದೈವಂಕುಲು, ನಮ್ಮ ಧರ್ಮ ದೈವಗಳು, ನಮ್ಮ ಸೀಮೆ ದೇವರು ಆಯುಷ್ಯ ಆರೋಗ್ಯವನ್ನು ಎಲ್ಲ ಅವರ ಅನುಗ್ರಹ ಅವರ ಮೇಲೆ ಇರಲಿ, ಶ್ರೀಹರಿ ಕೃಷ್ಣ ಪರಮಾತ್ಮನ ಅನುಗ್ರಹ ಅವರ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಹಿರಿಯ ದಂಪತಿಗಳ ಬಗ್ಗೆ ಬಹಳ ಸವಿ ವಿಚಾರವಾಗಿ ತಿಳಿಸಿದ ಮಾವನವರಿಗೆ ಪ್ರೀತಿಯ ವಂದನೆಗಳು.